ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಸುಮಾರು 6-7 ದಶಕಗಳಿಂದ ಹೋರಾಟ ನಡೆದಿದೆ. ಕಾಂಗ್ರೆಸ್ಗೆ ದಲಿತರ ಮೇಲೆ ವಿಶ್ವಾಸ ಇಲ್ಲ, ಪ್ರೀತಿ ಇಲ್ಲ. ಅವರ ಮೇಲೆ ಇರತಕ್ಕಂಥ ಪ್ರೀತಿ ಕೇವಲ ವೋಟ್ಗಾಗಿ ಮಾತ್ರ. ಅದರಿಂದಾಗಿ ಅವರನ್ನು ಇದುವರೆಗೂ ತೀರ್ಮಾನ ತೆಗೆದುಕೊಂಡಿಲ್ಲ, ದಲಿತರನ್ನು ಮುಖ್ಯಮಂತ್ರಿ ಮಾಡಿಲ್ಲ. ಮಾನ್ಯ ಪರಮೇಶ್ ಅವರು ಪ್ಯಾಲೇಸಲ್ಲಿ ಒಂದು ಸಭೆಯಲ್ಲಿ ಕಣ್ಣೀರು ಹಾಕಿಬಿಟ್ರು. ನನ್ನನ್ನು ಸೋಲಿಸಿಬಿಟ್ರು, ನನ್ನ ಕ್ಷೇತ್ರದಲ್ಲಿ ನಾನು ಮುಖ್ಯಮಂತ್ರಿ ಆಗೋದನ್ನು ತಪ್ಪಿಸ್ಬಿಟ್ರು ಅಂತ. ಮಾನ್ಯ AICC ಅಧ್ಯಕ್ಷರು ಖರ್ಗೆ ಅವರು ಅವರನ್ನು ಇಲ್ಲಿಂದ ಎತ್ತಂಗಡಿ ಮಾಡಿಸಿ ಡೆಲ್ಲಿಗೆ ಓಡಿಸಿಬಿಟ್ರು. ಇದೆಲ್ಲವೂ ಕೂಡ ಇತಿಹಾಸ. ಇಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಒಬ್ಬ ದಲಿತ ನಾಯಕರು ಕೂಡ ನಮ್ಮ ಹಕ್ಕಿದೆ, ನಮಗೆ ಮುಖ್ಯಮಂತ್ರಿ ಕೊಡಿ ಅಂತ ಹೇಳುವ ಶಕ್ತಿಯನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವರಲ್ಲಿ ಒಗ್ಗಟ್ಟು ಇಲ್ಲ. ಆ ಕಾರಣದಿಂದ ದಲಿತರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ನಂಬಿಕೆ ನನಗಿಲ್ಲ. ಆದರೆ ಆಗಬೇಕಾಗಿತ್ತು. ಆದರೆ ಒಂದು ವಿಷಯ, ಇವತ್ತು ಯಾವ ಸ್ಥಳದಲ್ಲಿ ದಲಿತ ಮುಖ್ಯಮಂತ್ರಿ ಆಗಬೇಕಾಗಿತ್ತೋ ಆ ಸ್ಥಳದಲ್ಲಿ ಅವರನ್ನು ದೂರ ಸರಿಸಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿಬಿಟ್ರು. ಅದರಿಂದ ಅವರಿಂದಲೇ ದಲಿತರಿಗೆ ವಂಚನೆ ಆಗಿದೆ. ಈಗ ಕೇವಲ ಬರೀ ಮಾತಿಗೆ ದಲಿತರಿಗೆ ಒಬ್ಬರು ಮುಖ್ಯಮಂತ್ರಿ ಕೊಡಿ, ನಾನು ಇವರು ಹೆಸರು ಹೇಳುತ್ತೀನಿ ಅಂತ ಹೇಳಿರೋದೇನಕ್ಕೆ ಅಂತಂದರೆ ಇದು ದಲಿತರ ವಿಶ್ವಾಸ ಗಳಿಸಲಿಕ್ಕೆ ಹೊರತು ದಲಿತರನ್ನು ಮುಖ್ಯಮಂತ್ರಿ ಇವರು ಮಾಡೋದಿಲ್ಲ, ಇದು ಸ್ಪಷ್ಟ. ಆಮೇಲೆ ದಲಿತ ನಾಯಕರುಗಳು ಕೂಡ ಆ ಗಟ್ಸ್ ಅನ್ನೋದೇ ಇಲ್ಲ, ಕಳ್ಕೊಂಡು ಬಿಟ್ಟಿದ್ದಾರೆ. ಈಗ ನೋಡಿ ಮಾನ್ಯ DCM ಅವರು ನನ್ನ ಹಕ್ಕು, ನಾನು ಕೇಳ್ತೀನಿ, ನಾನು ದುಡ್ಡಿದ್ದೇನೆ ಅಂತ ಕೇಳ್ತಿದ್ದಾರಲ್ಲ, ಅವರ ಥರ ನೀವು ಕೇಳಲಿಕ್ಕೆ ನಿಮಗೇನಾಗಿದೆ? ಮಾನ್ಯ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಅಂದ್ಕೊಂಡಿದ್ರು. ಈಗ ದಲಿತ ಮುಖ್ಯಮಂತ್ರಿ ಬಂದಾಗ ನಾನೇ ಆಗಬೇಕು, ಒಂದು ಸಮಯ ನಾನು ಆಗೋದೇ ಇಲ್ಲ ಅಂತಂದರೆ ಯಾವ ದಲಿತರು ಆಗೋದು ಬೇಡ, ಯಾಕೆಂದರೆ ನನ್ನ ಮಗನ ಆಗಬೇಕು. ಈ ರೀತಿ ಇದು ಮಾನಸಿಕ ಸ್ಥಿತಿಗಳಿದ್ದರೆ ದಲಿತರು ಮುಖ್ಯಮಂತ್ರಿ ಕಾಂಗ್ರೆಸ್ನಲ್ಲಿ ಆಗುವ ಪರಿಸ್ಥಿತಿ ಉದ್ಭವ ಆಗೋದೇ ಇಲ್ಲ ಹೇಳಿ ಬೀದಿಯಲ್ಲಿ ನಿಂತು ಮಾತಾಡಿದ್ರೆ ಸಹಕಾರ ಸಿಗೋದಿಲ್ಲ ಯಾರು. ಕೇಂದ್ರ ಸರ್ಕಾರ ಈಗಾಗಲೇ ಸ್ಪಷ್ಟನೆಯನ್ನು ನೀಡಿದೆ. ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಯಾವುದೂ ಬಾಕಿ ಬರಬೇಕಾಗಿಲ್ಲ, ಎಲ್ಲವನ್ನೂ ಕೊಡಲಾಗಿದೆ. ಇಲ್ಲಿ ಕುಳಿತು ಇವರ ತಪ್ಪುಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಪತ್ರ ಬರೆದಿದ್ದೇವೆ ಅಂತ ಹೇಳ್ತಕ್ಕಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದನ್ನು ನಾನು ಗಮನಿಸಿದ್ದೇನೆ. ಇದು ಕಾಲಹರಣದ ಸರ್ಕಾರ, ರೈತರ ಸಮಸ್ಯೆಗಳ ಬಗ್ಗೆ ಇವರಿಗೆ ಕಾಳಜಿ ಇಲ್ಲದ ಒಂದು ಸರ್ಕಾರ. ಇವತ್ತು ಕಬ್ಬು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ, ಅವರ ಸಮಸ್ಯೆ ಇನ್ನೂ ಸಂಪೂರ್ಣಗೊಂಡಿಲ್ಲ. ಮೆಕ್ಕೆಜೋಳದ ವಿಚಾರದಲ್ಲಿ ಇನ್ನೂ ಖರೀದಿ ಕೇಂದ್ರಗಳನ್ನು ತೆರೀತಕ್ಕಂಥದ್ದು ಹೇಳಿಕೆಗಳಲ್ಲಿ ಮಾತ್ರ ಇದೆ. 20 ಕ್ವಿಂಟಾಲ್ ತಗೊಳ್ಬೇಕು ಅಂತಂದಿದ್ರು, ಬೆಳೆದಿದ್ದನ್ನು ಎಲ್ಲಿ ಕೊಡಬೇಕು ಅಂತ ಹೇಳಿ ರೈತರು ತಮ್ಮ ಹೋರಾಟವನ್ನು ಪ್ರಾರಂಭ ಮಾಡಿದಾಗ 50 ಕ್ವಿಂಟಾಲ್ವರೆಗೂ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಮೇಲೆ ಬಂದಿದ್ದನ್ನು ಅವ್ರೇನು ಮಾಡಬೇಕು? ಅನೇಕ ಸಮಸ್ಯೆಗಳಿವೆ. ಸಮಸ್ಯೆಗಳು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸಮಸ್ಯೆಗಳೇ ಅಲ್ಲ. ಯಾಕೆಂತಂದ್ರೆ ಅದೇ ಕಾಂಗ್ರೆಸ್ಸೇ ಒಂದು ಸಮಸ್ಯೆ, ಕಾಂಗ್ರೆಸ್ ಸರ್ಕಾರವೇ ಒಂದು ಸಮಸ್ಯೆ ಎಲ್ಲರಿಗೂ. ಇದು ಈ ಜನರಿಗೂ ಕೂಡ ಈ ಕಾಂಗ್ರೆಸ್ ಅನ್ನೋದು ಒಂದು ಸಮಸ್ಯೆ ಆಗಿಬಿಟ್ಟಿದೆ ಈಗ. ಅದರಿಂದ ಜನ ಈ ಕಾಂಗ್ರೆಸ್ ಅನ್ನ ಎಲ್ಲಿ ಕಳಿಸ್ತಾರೋ ಗೊತ್ತಿಲ್ಲ, ಅರಬ್ಬಿ ಸಮುದ್ರಕ್ಕೆ ಹಾಕ್ತಾರೋ ಏನೋ ಗೊತ್ತಿಲ್ಲ, ಮುಂದಿನ ಚುನಾವಣೆ ಬಂದ್ರೆ ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆ ಕಾರಣದಿಂದ ಏನು ಚಳಿಗಾಲದ ಅಧಿವೇಶನ ಇವತ್ತು ಬೆಳಗಾವಿಯಲ್ಲಿ ನಡೀತಾ ಇದೆ, ರೈತರು ಇವತ್ತು ಸುಮಾರು 25-30 ಸಾವಿರ ಜನರು ಸೇರಿ ಚಳಿಗಾಲದಲ್ಲಿ ಅಧಿವೇಶನದಲ್ಲಿ ಚಳಿ ಬೀಳಿಸ್ತಕ್ಕಂಥ ಕೆಲಸವನ್ನ ಈ ಸರ್ಕಾರಕ್ಕೆ ಮಾಡಬೇಕು ಅಂತ ಇವತ್ತೆಲ್ಲ ಹೊರಟಿದ್ದಾರೆ. ನಾವು ಕೂಡ ಅವರ ಜೊತೆಯಲ್ಲಿ ಸೇರಿ ಇವತ್ತು ಒಂದು ದೊಡ್ಡ ಹಂಗಾಮವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಹೊರಟಿದ್ದೇವೆ.